ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಟು ಫಿನಾಲೆ ಹಬ್ಬ ಅಂತೂ ತುಂಬ ಜೋರಾಗಿದೆ. ಅದಲ್ಲದೆ ಈ ಟಿಕೆಟ್ ಟು ಫಿನಾಲೆಯಲ್ಲಿ ಫಸ್ಟ್ ಟಾಸ್ಕ್ ಸೆಕೆಂಡ್ ಟಾಸ್ಕ್ ನಡೆದಿದೆ. ಅಂದರೆ ಮೂರನೇ ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು? ಚೈತ್ರ ಕುಂದಾಪುರ್ ಅವ್ರನ್ನ ಹೊರಗಿಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ, ಟಿಕೆಟ್ ಟು ಫಿನಾಲೆಯಿಂದ ಹೊರಗೆ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ಆಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಅಂತೂ ಹೈ ವೋಲ್ಟೇಜ್ ಟಾಸ್ಕ್ಗಳಿಂದ ಟಿಕೆಟ್ ಟು ಫಿನಾಲೆ ಹಬ್ಬ ನಡೀತಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ ಯಾರು ಟಿಕೆಟ್ ಟು ಫಿನಾಲೆಗೆ ಹೋದ್ರು, ತಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಟಿಕೆಟ್ ಟು ಫಿನಾಲೆಗೆ ಹೋದ್ರು ಅಂತೇಳಿ ಎಲ್ಲ ಕಡೆ ಅಂದರೆ ಜನರಲ್ಲಿ ತುಂಬಾ ಕುತೂಹಲ ಮೂಡಿದೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನೋಡೋದಾದರೆ ನಿನ್ನೆ ಟಾಸ್ಕ್ ಮೊದಲೇ ಟಾಸ್ಕ್ನಲ್ಲಿ ಬಂದು ಒಡಿ ಬಡಿ ಚೆಲ್ಲು ಟಾಸ್ಕ್ನಲ್ಲಿ ನೀವು ನೋಡಿರ್ಬೋದು. ತ್ರಿವಿಕ್ರಮ್ ಹಾಗೂ ಮಂಜಣ್ಣವ್ರ ನಡುವೆ ಒಂದು ಫೈಟ್ ಬಿಡುತ್ತೆ. ಎಲ್ಲರಿಗೂ ಇದ್ರೊಂದು ಸ್ವಲ್ಪ ಗೊಂದಲ ಇದೆ. ಮಂಜಣ್ಣವರು ಬೆಲ್ಟ್ ಮುಚ್ಚೋಕ್ಕಿಂತ ಮುಂಚೆನೇ ಆ ಗ್ಲಾಸ್ ಬಿಡಿಸಿದ್ರ, ಇಲ್ಲಾಂದರೆ ಬೆಲ್ಟ್ ಇದ್ದಾಗೆ ಗ್ಲಾಸ್ ಬಿಡಿಸಿದ್ರ ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ನೀವು ನೋಡ್ಬೋದು, ಕ್ಲಿಯರಾಗಿ ಆ ವಿಡಿಯೋದಲ್ಲಿ ಕಾಣುತ್ತೆ. ನೀವು ಜಿಯೋ ಸಿನಿಮಾದಿದೆ, ಇನ್ನೊಂದ್ಸಲ ಹೋಗಿ ನೋಡ್ಬೋದು. ನೀವು ಅಲ್ಲಿ ಮಂಜಣ್ಣವ್ರು ಬೆಲ್ಟ್ ಬಿಚ್ಚಿ ಒಂದು 5 ಸೆಕೆಂಡ್ಸ್ ಆಗಿರುತ್ತೆ. ಅವಾಗ ಮಂಜಣ್ಣವ್ರು ತ್ರಿವಿಕ್ರಮ್ ಅವ್ರದ್ದು ಇರುತ್ತಲ್ಲ ಗ್ಲಾಸ್ನ ಬೆಳೆಸ್ತಾರೆ ತೆಳಗಡೆ. ಅದಕ್ಕೋಸ್ಕರ ಈ ಟಾಸ್ಕ್ನಲ್ಲಿ ಅಷ್ಟು ವಾದ ವಿವಾದ ಆಗುತ್ತೆ. ಹಾಗೆ ನೋಡಿದ್ರೆ ಇಲ್ಲಿ ಮಂಜಣ್ಣವ್ರದ್ದು ತಪ್ಪಿಲ್ಲ, ತ್ರಿವಿಕ್ರಮ್ ಅವ್ರದ್ದು ತಪ್ಪಿಲ್ಲ. ಆದರೆ ಮಂಜಣ್ಣವ್ರು ಬಿಚ್ಚಿದ್ದು ಗೊತ್ತಾಗಿದ್ರ ಮೇಲೆ ಹೊಡೆದ್ರೆ ಅಂತಂದ್ರೆ ದೊಡ್ಡ ತಪ್ಪಂತಲೇ ಹೇಳ್ಬೋದು ಮಂಜಣ್ಣ ಅವ್ರದ್ದು. ಆದರೆ ರಜತ್ ಅವ್ರದ್ದು ಇಲ್ಲೊಂದು ಡಿಸಿಷನ್ ತೊಗೊಬೋದಿತ್ತು. ತ್ರಿವಿಕ್ರಮ್ ಅವ್ರ ಗ್ಲಾಸಲ್ಲಿ ಎಷ್ಟು ನೀರಿತ್ತು ಅಷ್ಟು ನೀರು ತುಂಬಿಸಿ ಮತ್ತೆ ಆಟಾಡೋಕೆ ಬಿಡ್ಬೋದಿತ್ತು. ಆದರೆ ರಜತ್ ಅವ್ರು ಮಾಡಲಿಲ್ಲ ಆ ರೀತಿ. ನೋಡ್ಬೇಕಿದ್ರ ಬಗ್ಗೆ ಸುದೀಪ್ ಅವ್ರು ಏನು ಮಾತಾಡ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಟಾಸ್ಕ್ ಎರಡನೇ ಟಾಸ್ಕ್ ಬಂದಿರುತ್ತೆ. ಇಲ್ಲೂ ಕೂಡ ಸ್ವಲ್ಪ ಗೊಂದಲ ಆಗುತ್ತೆ ಅಂತ ಹೇಳ್ಬೋದು. ಚೈತ್ರ ಕುಂದಾಪುರ್ ಅವರು ಹೇಳ್ತಾರೆ ಹನುಮಂತವ್ರ ಬಾಲ್ನ ಕೈಯಿಂದ ಈ ರೀತಿ ಎಳ್ದು ಹಾಕ್ಕೊಂಡ್ರು ಬಾಸ್ಕೆಟ್ ಒಳಗೆ ಅಂಥೇಳಿ. ಆಗ ರಜತ್ ಅವ್ರು ಬಂದು ಕೇಳ್ತಾರೆ. ಆಗ ಧನರಾಜ್ ಅವರು ಹೇಳ್ತಾರೆ ಇಲ್ಲ, ಅವರು ಹಿಂದ್ಗಡೆಯಿಂದ ಕೈ ಇರುತ್ತಲ್ವ ಅಲ್ಲಿಂದ ಹಾಕ್ಕೊಂಡ್ರು ಅಂತ ಹೇಳ್ತಾರೆ, ಶೋಲ್ಡ್ರಿಂದ ಹಾಕ್ಕೊಂಡ್ರು ಅಂತ ಹೇಳ್ತಾರೆ ಧನರಾಜ್ ಅವರು. ಆಗ ನೋಡಿದ್ರೆ ವಿಡಿಯೋನ ಕರೆಕ್ಟಾಗಿ ನೋಡ್ಬೋದು. ಅಲ್ಲಿ ಫುಲ್ ನಾಲ್ಕು ಮಧ್ಯೆ ತುಂಬ ಕಿತ್ತಾಟ ನಡೀತಿರುತ್ತೆ ಅಂತ ಹೇಳ್ಬೋದು. ಅಂತ ಜಿಜಿ ನಡೀತಿರುತ್ತೆ. ಆ ವೇಳೆ ಅದು ಬೈ ಮಿಸ್ಸಾಗಿ ಬಾಸ್ಕೆಟ್ ಒಳಗೆ ಬೀಳುತ್ತೆ. ಇದ್ರಲ್ಲಿ ಯಾರ್ದು ತಪ್ಪಿಲ್ಲ. ಇದ್ರಲ್ಲಿ ಹೇಳ್ಬೇಕಂತಂದ್ರೆ ಚೈತ್ರ ಕುಂದಾಪುರ್ ಹೇಳೋ ಸುಳ್ಳಿನ ತಪ್ಪಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ್ ಬಗ್ಗೆ ಒಂದು ಹೇಳಬೇಕು, ನಿನ್ನೆ ಟಾಸ್ಕ್ನಲ್ಲಿ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಅದೇ ಅಲ್ಲದೆ ಚೈತ್ರ ಕುಂದಾಪುರ್ ಅವ್ರದ್ದು ಏನು ಮಿಸ್ಟೇಕ್ ಅಂತಂದ್ರೆ ನೋಡಿದಾಗೆ ಹೇಳಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಹೇಳ್ತಾರೆ. ಅದೇ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ರಜತ್ ಅವ್ರು ಹೇಳ್ತಾರೆ ಅದು ಅವ್ರ ಲಕ್ ಆಗೋದೊಳಗೆ ಬಿದ್ದಿದೆ, ಅವ್ರ ಲಕ್ ಅದೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇದು ರಜತ್ ಅವರು. ಅದಲ್ಲದೆ ಇನ್ನು ಈ ವಾರದ ಮೂರನೇ ಟಾಸ್ಕ್ ಕೂಡ ಹೈ ವೋಲ್ಟೇಜ್ ಅಂತಲೇ ಹೇಳ್ಬೋದು. ಮಂಜಣ್ಣವ್ರು ಲಿಟ್ರಲಿ ಭವ್ಯಗೌಡ ಅವರು ಕತ್ತಿಗೆ ಕೈ ಹಾಕಿ ಎಳಿತಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಇದನ್ನ ಮಧ್ಯೆ ಬಂದು ನಿಲ್ಲಿಸ್ಬೇಕು. ಯಾವ ರೀತಿ ಕತ್ತಿಗೆ ಕೈ ಹಾಕೊಂಡು ಹೇಳಿದ ಅಷ್ಟು ಮಟ್ಟಿಗೆ ಸರಿಯಲ್ಲ. ರಜತ್ ಅವ್ರು ಬೇಡ ಬಿಡು ಅಂದ್ರೂ ಮಂಜಣ್ಣವ್ರು ಕೇಳಲ್ಲ. ಅಷ್ಟು ಉಸ್ತುವಾರಿ ಆಗಿರಂತ ರಜತ್ ಅವರು ಲಿಟ್ರಲಿ ಹೋಗಿ ಮಂಜಣ್ಣವ್ರನ್ನ ಬಿಡಿಸ್ತಾರೆ. ಅಲ್ಲಿ ಮಟ್ಟ ಮಂಜಣ್ಣವ್ರು ಬಿಡೋದಿಲ್ಲ ಭವ್ಯಗೌಡ ಅವ್ರನ್ನ. ಅದಲ್ಲದೆ ಈ ಟಾಸ್ಕ್ ನೋಡಿರ್ಬೋದು, ಮಂಜಣ್ಣವ್ರು ಎಷ್ಟು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ ಬೇಕಂತೇಳಿ ಭವ್ಯಗೌಡ ಅವ್ರನ್ನ ಕೈಯಾಗಿ ತಳ್ತಾರೆ. ನೀವು ನೋಡಿರ್ಬೋದು, ಬೇಷಿಂಗ್ ತಳ್ತಾರೆ. ಅಲ್ಲಿ ಕೂಡ ಇವರಿಗೆ ತುಂಬಾ ಪಾಸ್ ಸಿಗುತ್ತೆ ಅಂತ ಹೇಳ್ಬೋದು ಮಂಜಣ್ಣ ಅವ್ರದ್ದು ಈ ಅತಿರೇಕಕ್ಕೆ. ನಿಜವಾಗ್ಲೂ ಟಾಸ್ಕಿಗೋಸ್ಕರ ತಮ್ಮ ವ್ಯಕ್ತಿತ್ವ ಬಿಟ್ಟು ಆಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಕಮೆಂಟ್ ಮಾಡಿ. ಅದಲ್ಲದೆ ಈ ಟಾಸ್ಕ್ನಲ್ಲಿ ಏನಂತಂದರೆ ಬಾಲ್ಗಳನ್ನ ಯಾರು ಅತಿ ಹೆಚ್ಚು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೋ ಬಿಗ್ ಬಾಸ್ ಕಾಲಕ್ಕೆ ಒಂದು ನಂಬರ್ ಹೇಳ್ತಾರೆ. ಆ ಬಾಕ್ಸ್ ಒಳಗಿರೋ ಬಾಲ್ಸ್ಗಳನ್ನ ತೊಗೊಂಬಂದು ಅವ್ರ ಬಾಸ್ಕೆಟ್ ಒಳಗೆ ಹಾಕಬೇಕಾಗಿರುತ್ತೆ. ಇದು ಆಗಿರುತ್ತೆ ಟಾಸ್ಕ್. ಒಟ್ಟು ಈ ಟಾಸ್ಕ್ನ 6 ಜನ ಆಡ್ತಾರೆ. ಆ ಕಡೆ ಸೈಡಿಂದ ಜೋಡಿಯಾಗಿ ಆಡ್ತಾರೆ 3 ಜನ, ಈ ಕಡೆ ಸೈಡಿಂದ 3 ಜನ ಆಡ್ತಾರೆ. ಈ ಟಾಸ್ಕ್ನಲ್ಲಿ ಯಾರು ಗೆದ್ರು ಅನ್ನೋದು ನೋಡೋದಾದರೆ ಈ ಟಾಸ್ಕ್ನಲ್ಲಿ ಭವ್ಯಗೌಡ, ಹನುಮಂತು ಹಾಗೂ ಮೋಕ್ಷಿತ ಅವ್ರು ಗೆಲ್ತಾರೆ. ಈ ಟಾಸ್ಕ್ ಮೂರನೇ ಟಾಸ್ಕ್ ಗೆದ್ದಿದ್ದು ಅದು ಬಂದು ಹನುಮಂತವ್ರ ಟೀಮ್ ಗೆದ್ದಿದೆ ಮೂರನೇ ಟಾಸ್ಕ್ನ. ಇದ್ರ ಬಗ್ಗೆ ನೀವು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಈ ಟಿಕೆಟ್ ಟು ಫಿನಾಲೆ ಫಸ್ಟ್ ಯಾರು ತೊಗೊಂಡಿದ್ದಾರೆ ಅಂತಂದರೆ ರಜತ್ ಅವ್ರಿಗೆ ಟಿಕೆಟ್ ಟು ಫಿನಾಲೆ ಸಿಕ್ಕಿದೆ. ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಕೂಡ ಟಿಕೆಟ್ ಟು ಫಿನಾಲೆ ಸಿಕ್ಕಿದೆ. ಇದ್ರ ಬಗ್ಗೆ ನೀವು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಚೈತ್ರ ಕುಂದಾಪುರ್ ಅವ್ರನ್ನ ಟಿಕೆಟ್ ಟು ಫಿನಾಲೆಯಿಂದ ಹೊರಗಿಟ್ಟಿದ್ದಾರೆ. ಮಂಜಣ್ಣವ್ರು ರೀಸನ್ ಕೊಡ್ತಾರೆ ಚೈತ್ರ ಕುಂದಾಪುರ್ ಇವ್ರು ಬರೀ ವಾದ ಮಾಡ್ತಾರೆ ಇವ್ರು ಅಂತ ಹೇಳಿ. ಮಂಜಣ್ಣವರು ಚೈತ್ರ ಕುಂದಾಪುರ್ನ ಟಿಕೆಟ್ ಟು ಫಿನಾಲೆ ಹೊರಗಿಡ್ಬೇಕಂತ ಹೇಳ್ತಾರೆ. ಹಾಗೆ ಧನರಾಜ್ ಅವರು ಹೇಳ್ತಾರೆ ಏನಂತಂದ್ರೆ ತಪ್ಪನ್ನು ಸರಿ ಮಾಡಿಕೊಂಡು ಮುಂದೆ ನಡೆಯೋ ಗುಣ ಚೈತ್ರ ಕುಂದಾಪುರ್ ಅವರ ಹತ್ರ ಇಲ್ಲ ಅಂತ ಹೇಳಿ ಧನರಾಜ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಗೌತಮಿ ಅವರು ಹೇಳ್ತಾರೆ ಎಲ್ಲರೂ ಅವ್ರ ಹೆಸರು ತೊಗೊಳ್ತಿದ್ದಾರೆ ಅಂತಂದರೆ ಅವ್ರ ಹತ್ರ ರಿಪೀಟೆಡ್ ಆಗಿ ಏನೋ ತಪ್ಪು ಆಗಿದೆ ಅಂತ ಹೇಳ್ತಾರೆ ಗೌತಮಿ ಅವರು. ಅಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ್ ಅವರು ಯಾರನ್ನ ಹೆಸರು ತೊಗೊತಾರೆ ಅಂದರೆ ಮಂಜಣ್ಣವ್ರ ಹೆಸರು ತೊಗೊತಾರೆ. ಒಬ್ಬರನ್ನ ಟಾರ್ಗೆಟ್ ಮಾಡಿ ಈಸಿಯಾಗಿ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿ ಚೈತ್ರ ಕುಂದಾಪುರ್ ಅವರು ಟಿಕೆಟ್ ಟು ಫಿನಾಲೆ ಮಂಜಣ್ಣ ಹೊರಗಿಡ್ಬೇಕಂತ ಅಂತಾರೆ. ಅವರು ಅಲ್ಲಿರೋ 3 ಜನ ಸತ್ತಂದು ಚೈತ್ರ ಕುಂದಾಪುರ್ ಅವ್ರ ಹೆಸರು ತೊಗೊಂಡು ಕಾರಣ ಟಿಕೆಟ್ ಟು ಫಿನಾಲೆಯಿಂದ ಚೈತ್ರ ಕುಂದಾಪುರ್ ಅವ್ರು ಹೊರಗಡೆ. ಚೈತ್ರ ಕುಂದಾಪುರ್ ಅವ್ರು ಹೇಳ್ತಾರೆ 100 ದಿವಸದಿಂದ ನಡೀತಿದೆ ಅಂತ ಹೇಳ್ತಾರೆ. ಚೈತ್ರ ಕುಂದಾಪುರ್ ಅವ್ರ ಬೇಸರ ವ್ಯಕ್ತಪಡಿಸ್ತಾರೆ. ಎಲ್ಲರ ಮುಗಿದು ನಂಗೆ ಟಾಸ್ಕ್ ಆಡೋಕ್ಕೆ ಕೊಡಲ್ಲ ಅಂತೆಲ್ಲ ಹೇಳ್ತಾರೆ. ಟಾಸ್ಕ್ ಗೊತ್ತಾಗ ಆಡೋಕ್ಕೆ ಗೊತ್ತಿಲ್ಲ ಚೈತ್ರ ಕುಂದಾಪುರ್ ಅವರಿಗೆ. ಇವಾಗ ಈ ರೀತಿ ಮಾತಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ತ್ರಿವಿಕ್ರಮ್ ಅವರು ಟಿಕೆಟ್ ಟು ಫಿನಾಲೆ ಸಿಕ್ಕಿದ ಬಗ್ಗೆ ಹೇಗೆ ಅನಿಸುತ್ತೆ, ಹಾಗೆ ಥರ್ಡ್ ಟಾಸ್ಕ್ನ
ಹನುಮಂತವ್ರ ಟೀಮ್ ಬಗ್ಗೆ ಗೆದ್ದಿದ್ದು ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.